ಇನ್ನು 10 ವರ್ಷಗಳ ಹಿಂದೆ ಕಾಂತರಾಜು ಆಯೋಗ ನಡೆಸಿದ ಜಾತಿ ಗಣತಿ ವರದಿಯಲ್ಲಿ ದಲಿತರು ಮೊದಲ ಸ್ಥಾನದಲ್ಲಿದ್ದರೆ ಎರಡನೇ ಸ್ಥಾನದಲ್ಲಿ ಮುಸ್ಲಿಮರಿದ್ದಾರೆ. ಮುಸ್ಲಿಂ ಸಮುದಾಯದ ಜಾತಿ ಲೆಕ್ಕಾಚಾರಕ್ಕೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಮುಸ್ಲಿಂ ಹಾಗೂ 95 ಉಪಜಾತಿಗಳ ಪ್ರತ್ಯೇಕ ಶೀಟ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಜನಸಂಖ್ಯೆಯ ಲೆಕ್ಕದಲ್ಲಿ ವ್ಯತ್ಯಾಸ ಕಂಡು ಬರ್ತಾ ಇದೆ. ಮುಸ್ಲಿಂ ಮತ್ತು ಅದರ ಉಪಜಾತಿಗಳ ಶೀಟ್ನಲ್ಲಿ ಒಟ್ಟಾರೆ ಸಂಖ್ಯೆ 76,99,425 ಇದೆ. ಆದರೆ ಪ್ರವರ್ಗ 2B ಮುಸ್ಲಿಂ ವರ್ಗೀಕರಣದಲ್ಲಿ 75,25,880 ಅಂತ ಇದೆ. ಇನ್ನು ಮುಸ್ಲಿಂ ಮತ್ತು ಉಪಜಾತಿಯ ಲೆಕ್ಕ ಮುಸ್ಲಿಮರ ಒಟ್ಟು ಸಂಖ್ಯೆಯನ್ನು 59,51,038 ಅಂತಿದ್ದಾರೆ. ಮುಸ್ಲಿಂ ಮತ್ತು ಉಪಜಾತಿಯ ಸಂಖ್ಯೆ 76,99,425. ಶೇಖ್ ಮುಸ್ಲಿಮರದ್ದು 5,50,345. ಸುನ್ನಿ ಮುಸ್ಲಿಮರ ಒಟ್ಟು ಸಂಖ್ಯೆ 3,49,458. ಸೈಯದ್ ಮುಸ್ಲಿಮರದ್ದು 1,78,541 ಒಟ್ಟು ಸಂಖ್ಯೆ. ಪಿಂಜಾರದ್ದು 1,11,805. ಪಠಾಣ್ ಮುಸ್ಲಿಮರದ್ದು 66,199. ಪಿಂಜಾರ ಮುಸ್ಲಿಮರದ್ದು 47,330. ಮುಲ್ಲಾ ಮುಸ್ಲಿಮರದ್ದು 43,920. ಬ್ಯಾರಿ ಮುಸ್ಲಿಮರದ್ದು 32,650 ಒಟ್ಟು ಸಂಖ್ಯೆ ಅಂತ ಈ ವರದಿಯಲ್ಲಿ ಕೊಡಲಾಗಿದೆ. ಈ ಜಾತಿಗಣತಿ ವರದಿಯಿಂದ ಧರ್ಮ ಜಾತಿ ಇದರ ಬಗ್ಗೆ ಎಲ್ಲ ವಿಪಕ್ಷಗಳ ಆರೋಪ ಅದು ಮಾಮೂಲು. ಜಯಪ್ರಕಾಶ್ ಹೆಗಡೆ ಹೇಳ್ತಾರೆ ಒಂದು ಸಣ್ಣ ಪುಟ್ಟ ನ್ಯೂನ್ಯತೆ ಇರೋದು ಸತ್ಯ, ಮನೆ ಮನೆ ಸಮೀಕ್ಷೆ ಮಾಡಿಲ್ಲ ಅನ್ನೋ ಆರೋಪ ಸುಳ್ಳು ಅಂದಿದ್ದಾರೆ. ನೋ, ಮನೆ ಮಾಡಿಲ್ಲ ಅಷ್ಟು ಮಾತ್ರ ನಾವು ಹೇಳಬಲ್ಲೆವು. ವಾಟ್ ಈಸ್ ದಿ ಪರ್ಸಂಟೇಜ್ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್, ನಮಗೆ ಗೊತ್ತಿಲ್ಲ. ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರೇ, ನಿಮ್ಮನ್ನು ದುರುಪಯೋಗಪಡಿಸಿದ್ದಾರೆ, ನಿಮ್ಮನ್ನು ನಿಮ್ಮ ಹಿಂದಿರೋ ಅಧ್ಯಕ್ಷರನ್ನು ಅಧಿಕಾರಿಗಳು. ಮಾಡಿಲ್ಲ ಅಂದರೆ ಮಾಡಿಲ್ಲ, ಭಾಳ ಸರಳ, ಫಿನಿಶ್ಡ್. ನೀವು ಮಾಡಿದ್ದಾರೆ ಅಂತಂದುಬಿಟ್ರೆ ಮಾಡಿಲ್ಲ ಅನ್ನೋಕ್ಕೆ ಜನನ ಕರ್ಕೊಂಬಂದು ನಿಲ್ಲಿಸ್ತೀವಿ ನಿಮ್ಮ ಮುಂದೆ. ಬೇಕಾದ್ರೆ ನಾವು ಒಬ್ಬನ ಮನೆಗೆ ಹೋಗೋಕ್ಕಾಗದೇ ಇದ್ರೂ ನೀವು ಹೋಗಿಲ್ಲ ಅಂತಲೇ ಅರ್ಥ. ಭಾಳ ಸರಳ. ಇನ್ನು ನಾನು ರಾಜೀನಾಮೆ ಬೇಕಾದ್ರೂ ಕೊಟ್ಬಿಡ್ತೀನಿ ಸಮುದಾಯಕ್ಕೆ ಅನ್ಯಾಯ ಆದ್ರಿ ಅಂತ ಯಾರು JDS ಶಾಸಕ ಮಂಜು. ಹೌದಾ, ಕೊಡ್ರಪ್ಪ. ಖರ್ಗೆ ಆ ರಿಪೋರ್ಟ್ ನೋಡಿಲ್ಲ, ಕೇಂದ್ರ ಸರ್ಕಾರದಿಂದ ಮಾಡಿರೋದಲ್ಲ ಇದು ಅಂತಂದಿದ್ದಾರೆ. ಅಯ್ಯಪ್ಪ, ಇದನ್ನೇನಾದರೂ ಕೇಂದ್ರ ಸರ್ಕಾರದವ್ರು ಮಾಡಿರೋ ರಿಪೋರ್ಟ್ ಆಗಿರಬೇಕಾಗಿತ್ತು. ತಗಳಪ್ಪ, ಇದೇ ಖರ್ಗೆ, ಇದೇ ಸಿದ್ದರಾಮಯ್ಯ, ಇದೇ DK ಶಿವಕುಮಾರ್, ಹೌದು ಏನೇನೇನೇನು ಮಾಡಿರೋರು ಇಡೀ ದೇಶದಲ್ಲಿ. ಇವತ್ತು ಜೈನ ಸಮುದಾಯ ಕೂಡ ನಮ್ದನ್ನು ಮಾಡಿಲ್ಲ, ನಮ್ಮ ಫಿಗರ್ ಸರಿ ಇಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಅವ್ರವ್ರು ಮಾಡ್ತಾರೆ. ಕೇಂದ್ರ ಸರ್ಕಾರ ವತಿಯಿಂದ ನಡೆದಂಥದ್ದೇನಲ್ಲ. ಆ ರಿಪೋರ್ಟು ಕೂಡ ನಾವು ನೋಡಿಲ್ಲ. ನನ್ನ ಸಮುದಾಯ, ನನ್ನ ಜವಾಬ್ದಾರಿ, ಅದ್ರ ಬಗ್ಗೆ ಅರಿವು ಇರ್ತಕ್ಕಂಥದ್ದನ್ನು ಯೋಚನೆ ಮಾಡಬೇಕು. ಈಗ ನಿಧಿ ಮಾಡೋದಕ್ಕೆ ನಾನು ಅಧಿಕಾರ ಇದೆ ಅಂತ ಹೇಳ್ಬಿಟ್ರೆ ನಾನು ನಾಳೆ ಬೆಳಿಗ್ಗೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಡ್ತೀನಿ. ನಾನು ಒಕ್ಕಲಿಗರು ಬಾರಿ ಕಡಿಮೆ ಇದ್ದಾರೆ, ಲಿಂಗಾಯತರು ಕಡಿಮೆ ಇದ್ದಾರೆ, ಇನ್ನೊಂದು ಜಾಸ್ತಿ ಇದೆ ಅಂತ ಹೇಳಕ್ಕೆ ಅಧಿಕಾರ. ಯಾವ ದಿವಸ ಬಂದಿರಿ, ಯಾವ ಜನಗಣನ ಮಾಡಿರಿ, ಯಾರ ಜಾತಿ ಕೇಳಿದಿರಿ? 10 ವರ್ಷ ಹಿಂದ್ಗಡೆ ಇಲ್ಲೇ ಇದ್ದೀನಿ ಸರ್. ಡೇಟಾದಲ್ಲಿ ಸಣ್ಣ ಪುಟ್ಟ ನ್ಯೂನತೆ ಇರ್ಬೋದು ಬಿಟ್ಟು ಮೇಜರ್ ತಪ್ಪೇನಿಲ್ಲ. ನಾನು ಅದಕ್ಕೆ ಒಪ್ಪೋದಿಲ್ಲ. ಯಾಕಂದ್ರೆ ಜಿಲ್ಲಾಧಿಕಾರಿಗಳು, ಅವರ ಅಧಿಕಾರಿಗಳು ಮತ್ತು ಶಿಕ್ಷಕರು ಸೇರಿ ಮಾಡಿದಂಥದ್ದು. ಅವರೆಲ್ಲರೂ ದೇವರುಗಳಲ್ಲ, ಅವರೆಲ್ಲರೂ ಯಾಮಾರಿಸಿದ್ದಾರೆ. ಆ ಯಾಮಾರಿಸಿರುವ ಮುಂದುವರಿದ ಭಾಗವನ್ನು ನಾವು ಆಮೇಲೆ ತೋರಿಸ್ಬೋದು ಬೇಕಿದ್ರೆ ಎಲ್ಲರೂ ಒಂದು ಕಡೆಗೆ. ನೆಕ್ಸ್ಟು ರಿಯಾಲಿಟಿ ಚೆಕ್ ಮಾಡಿದ್ದೀವಿ. ಸಂಖ್ಯೆ ದೃಷ್ಟಿಯಿಂದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ನಂಬರು ನಾಳೆ ಹೊಸದಾಗಿ ಮಾಡಿದ್ರೂ ಜಾಸ್ತಿನೇ ಬರ್ಬೋದು, ಬರಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಬರುತ್ತೆ. ಮುಸ್ಲಿಮರ ಸಂಖ್ಯೆ ಹೆಚ್ಚೇ ಬರ್ಬೋದು, ನಂಗೆ ಗೊತ್ತಿಲ್ಲ ಲಿಂಗಾಯತರ ಸಂಖ್ಯೆ ಎಷ್ಟು ಬರುತ್ತೋ, ಒಕ್ಕಲಿಗರ ಸಂಖ್ಯೆ ಎಷ್ಟು ಬರುತ್ತೋ, ಮಾಡಿದ್ದಾರೆ. ಬಟ್ ದಿ ಟ್ರಬಲ್ ಈಸ್, ನಾನು ಹೇಳೋದು ಇದರಲ್ಲಿ, ಈ ಜಾತಿ ಸರ್ವೆಗಳಲ್ಲಿ ಈಗ ನಾಳೆ ಆಗೋದು ಅದು ಸರಿ ಇಲ್ಲ ಎಂಬ ಭಾವನೆಯನ್ನು ವಿಪಕ್ಷಗಳು, ನೀವು ಯಾರೇ ಇರಲಿ ಆವತ್ತಿನ ವಿಪಕ್ಷಗಳು, ಯಾವುದೇ ಮಾರ್ಗವನ್ನು ಅನುಸರಿಸಿ ಸ್ವಚ್ಛವಾಗಿ ಮಾಡಿದ್ರು ಅದು ಸರಿ ಇಲ್ಲ ಅನ್ನೋ ವಾದವನ್ನು ಮಂಡಿಸ್ತಾರೆ. ಲೈಕ್ ಕಾಂಗ್ರೆಸ್ ಮೋದಿ ಸರ್ಕಾರದ ಎಲ್ಲ ಕ್ರಮಗಳನ್ನು ವಿರೋಧ ಮಾಡೋ ಹಾಗೆ. ಸರಿ ಇರಲಿ ತಪ್ಪಿರಲಿ ಏನಾದರೂ ವಿರೋಧ ಮಾಡ್ತಾರೆ. ಸಮುದ್ರದಲ್ಲಿ ಅಲೆ ಏಕೆ ಬಂದಿತ್ತು? ಮೋದಿಯಿಂದಲೇ. ಆ ಥರ ಇದೆ ಪರಿಸ್ಥಿತಿ. ಹಾಗೆ ಆಗತ್ತೆ ಇಲ್ಲೂ ಬೇಕಾದ್ರೆ. ಸೊ ಅದು ರಾಜಕೀಯವಾಗಿ ಏನಾಗುತ್ತೆ, ಸಂಖ್ಯಾವಾರು ಪರಿಶಿಷ್ಟ ಜಾತಿ ಪಂಗಡದ್ದು ಹೆಚ್ಚಿರಬಹುದು, ನಾನಿಲ್ಲ ಅಂತ ಹೇಳಲ್ಲ, ಇರುತ್ತೆ, 100% ಇರುತ್ತೆ. ಮುಸ್ಲಿಮರದ್ದೂ ಇರಬಹುದು, ನಾನಿಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ. ಆದರೆ ಲಿಂಗಾಯತರು ಮತ್ತು ಒಕ್ಕಲಿಗರು ಇರುವ ಜನಸಂಖ್ಯೆ, ಈಗ ನೀವು ಹೇಳ್ತಿರೋ 70 ಲಕ್ಷ 70 ಲಕ್ಷ 75 ಲಕ್ಷ 70 ಲಕ್ಷ 65 ಲಕ್ಷನೇನೆ ಎಷ್ಟು ಸ್ಟ್ರಾಟಜಿಕ್ ಆಗಿ ರಾಜ್ಯದಲ್ಲಿ ಸ್ಪ್ರೆಡ್ ಆಗಿ ಕೂತಿದೆ ಅಂತಂದರೆ
80ರಿಂದ 90 ಕ್ಷೇತ್ರದಲ್ಲಿ ಹೆಚ್ಚು ಸಂಖ್ಯೆ ಇದ್ದವರನ್ನು ಕೆಡವುವ ಶಕ್ತಿಯನ್ನು ಈ ಪಂಗಡಗಳು ಪಡ್ಕೊಂಡಿವೆ. ಈ ಡೇಂಜರ್ಗೆ ಸಿದ್ದರಾಮಯ್ಯ ಆಗಲಿ ಅಥವಾ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಆಗಲಿ ಎದೆ ಬಗೆದು ಒಡ್ಡಿ ನಿಲ್ತೀವಿ ಅನ್ನೋ ತಾಕತ್ತಿದ್ರೆ ಬಂದು ಅದನ್ನು ಜಾರಿ ಮಾಡ್ಕೋಬೇಕು. ನಮಗಿಲ್ಲ ಅನ್ನೋದಿದ್ರೆ ಕಣ್ಣಿಗೆ ಮಣ್ಣು ಹಾಕುವ ಈ ಕಚಡ ಪ್ರಕ್ರಿಯೆಯನ್ನು ನಿಲ್ಲಿಸಿ ಜಾರಿಗೆ ತರಲ್ಲ ಅಂತ ಹೇಳಬೇಕು. ಎರಡರಲ್ಲೂ ಒಂದು ಮಾಡಿ. ಡೋಂಟ್ ಡೂ ದಿಸ್ ಡ್ರಾಮಾ. ಸಿದ್ದರಾಮಯ್ಯನವ್ರ ಮುಂದೆ ಇರೋ ಆಪ್ಷನ್ನು ಇಷ್ಟೇ. ನಾನು ಚರಿತ್ರೆಯ ಪುಟಗಳಲ್ಲಿ ಏಕಮೇವಾದ್ವಿತೀಯ ಹಿಂದುಳಿದ ವರ್ಗದ ನಾಯಕನೆಂದು ಕಂಗೊಳಿಸಬೇಕು ಅನ್ನುವುದೇ ನಿಮ್ಮ ಹಠವಾಗಿದ್ದರೆ ಜಾರಿಗೆ ತಂದ್ಕೊಳ್ಳಿ. ಇಲ್ಲ, ಹಾಗೆ ಮಾಡಲಿಕ್ಕಾಗಲ್ಲ ರಾಜಕಾರಣದಲ್ಲಿ ನಾನು ಅಂತನ್ನೋದಾದರೆ ನಿಮ್ಗೆ ಆಪ್ಷನ್ ಇಲ್ಲ, ಹೊಸ ಸರ್ವೆಗೆ ಹೋಗಿ. ಎರಡರಲ್ಲಿ ಒಂದಿದೆ. ಇನ್ನು ಮಿಕ್ಕಿದ್ದು ನೀವು ಏನೇ ಮಾಡಿದ್ರೂ ಕರ್ನಾಟಕದ ಜನರ ಮುಂದೆ ನಡೆಸ್ತಾ ಇರುವಂತಹ ಬೃಹನ್ ನಾಟಕ.